ನೆಲಮಳಿಗೆ ಏನಿದೆ ಅದನ್ನ ವ್ಯಾಸ್ಜಿ ತೆಹಖಾನ ಅಂತ ಹೇಳಲಾಗುತ್ತೆ. ಸೊ ಅಲ್ಲಿ ಈಗ ಪೂಜೆಗೆ ಅವಕಾಶ ಆಗ್ತಿರೋದು. 7 ದಿನಗಳ ಬಳಿಕ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಜ್ಞಾನವ್ಯಾಪಿ ಮಸೀದಿಯ ವಿವಾದ ಒಂದು ಹಂತದಲ್ಲಿ ಬಗೆಹರಿದಿದೆ ಅಂತ ಹೇಳಬಹುದು. ಪರಿಪೂರ್ಣವಾಗಿ ಅಲ್ಲ, ಆದರೆ ಪೂಜೆಯನ್ನ ನೆರವೇರಿಸೋ ವಿಷಯದಲ್ಲಿ. ಓಕೆ, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಪೇಜಾವರ ಶ್ರೀಗಳು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಗಳೇ ನಮಸ್ತೆ, ಏನ್ ಹೇಳ್ತೀರಿ ಖುಷಿ ವಿಷಯಕ್ಕೆ? ಒಂದು ಹಂತದ್ದೇ ಪ್ರಾಥಮಿಕ ಹಂತದ್ದೇ ಆಗಲಿ ಜಯ ಸಿಕ್ಕಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ನಮಗೆ ನಮ್ಮ ಧಾರ್ಮಿಕ ಶ್ರದ್ಧೆಯ ಮೇಲೆ, ಭಗವದ್ ಭಕ್ತಿ ಮೇಲೆ ನಮಗೆ ಇರತಕ್ಕಂಥ ನಂಬಿಕೆ ಅದು ಇನ್ನಷ್ಟು ದೃಢವಾಗ್ತಾ ಇದೆ. ನಮ್ಮ ಕಾನೂನು, ನಮ್ಮ ನ್ಯಾಯಾಲಯ, ನಮ್ಮ ಸಂವಿಧಾನ, ನಮ್ಮ ಪ್ರಜಾಸತ್ತಾತ್ಮಕವಾಗಿರತಕ್ಕಂತಹ ಆಡಳಿತ, ಇದರೆಲ್ಲದರ ಮೇಲೆ ನಮಗಿರತಕ್ಕಂತಹ ನಂಬಿಕೆ ಅದು ಇನ್ನಷ್ಟು ದೃಢವಾಗ್ತಾ ಇದೆ. ಇದನ್ನು ನಾವು ಸಂತೋಷದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಅಯೋಧ್ಯೆ ವಿಚಾರದಲ್ಲೂ ಕೂಡ ನಂಬಿಕೆ ಹೊಂದಿದ್ರೆ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಿಜ ಮಾಡಿ ತೋರಿಸ್ತು. ಬಹುಶಃ ನೀವು ಹೇಳಿದ ಮಾತು ಸತ್ಯ. ಈಗ ಈ ವಿಷಯದಲ್ಲೂ ನಂಬಿಕೆಯನ್ನ ಇಟ್ಕೊಳ್ತಾ ಹೋದ್ರೆ ಜಯ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಅವಶ್ಯವಾಗಿ ಅದನ್ನೇ ಹೇಳ್ತಾ ಇದ್ದೇವೆ, ಪುನರುಚ್ಚರಿಸ್ತಾ ಇದ್ದೇವೆ. ರಕ್ಷತೀತ್ಯೇವ ವಿಶ್ವಾಸ ಸತ್ಯಮೇವ ಜಯತೆ ಅನ್ನುವಂತಹದ್ದು ನಮ್ಮ ಉಪನಿಷದ್ವಾಣಿ. ಸತ್ಯಮೇವ ಜಯತೆ, ಹಾಗೆ ಸತ್ಯಂ ಜಯತೆ ಏವ, ಅದಕ್ಕೂ ಒಂದಲ್ಲ ಒಂದು ದಿವಸ ಜಯ ಸಿಕ್ಕೇ ಸಿಗತ್ತೆ ಅನ್ನತಕ್ಕಂತಹ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಿರತಕ್ಕಂತಹ ಏನು ಉಪದೇಶ ಏನಿದೆ ಅದು ನಿಜವಾದದ್ದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಂದ್ರೆ ಯಾವ ಒಂದು ದೇವಾಲಯವನ್ನ ಅತಿಕ್ರಮಿಸಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿ ಅದೊಂದು ವಿವಾದಿತ ಸ್ಥಳ ಮಾಡಿ ಅಲ್ಲಿ ಆಗ್ತಾ ಇದ್ದ ಪೂಜೆಗಳನ್ನೇ ಸ್ಥಗಿತ ಮಾಡಿದ್ರು. ಈಗ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರೋ ಪರಿಸ್ಥಿತಿಯನ್ನು ತಂದೊಡ್ಡಿದ್ದು ವಿಪರ್ಯಾಸ ಅಲ್ವಾ ಗುರುಗಳೇ? ಏನು ಮಾಡೋಣ, ಪರಿಸ್ಥಿತಿ ಹಾಗೆ ಬಂದುಬಿಟ್ಟಿದೆ. ಯಾವುದಕ್ಕೂ ಇರ್ಲಿ, ಇವತ್ತು ಅಂತಹ ಒಂದು ಅಲ್ಲಿ ಪೂಜೆಗೆ ಅವಕಾಶ ಒಂದು ಒದಗಿದ್ದಕ್ಕಾಗಿ ನಾವು ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾಗಿ ಅದು ಹಿಂದೂಗಳ ದೇವಾಲಯವಾಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಡಬಹುದು ಅಂತೀರಾ? ಖಂಡಿತವಾಗಿ. ಹಾಗೆ ಈಗ ವಿವಾದಿತವಾಗಿರುತ್ತೆ ಅಂದ್ರೆ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯ ಪ್ರಕಾರ ಯಾವ ದೇವಾಲಯ ಪರಿಪೂರ್ಣವಾಗಿಲ್ಲ. ಹಾಗಾಗಿ ಯಾವುದಕ್ಕೂ ಇರಲಿ ಪೂಜೆಯಲ್ಲಿ ಪ್ರಾರಂಭ ಆಗಬೇಕು. ಹಾಗೆ ನಾವು ಮಾಡುವ ಶ್ರದ್ಧೆಯ ಪೂಜೆಯ ಪ್ರಭಾವವಾಗಿ ಮುಂದೊಂದು ದಿವಸ ಆ ಹಳೆಯ ಕಟ್ಟಡ ಅದನ್ನೆಲ್ಲ ತೆಗೆದು ಪುನಃ ಪರಿಪೂರ್ಣವಾಗಿರತಕ್ಕಂಥ ಜೀರ್ಣೋದ್ಧಾರ, ಸುಂದರವಾಗಿರತಕ್ಕಂಥ ಮಂದಿರದ ಪುನರ್ನಿರ್ಮಾಣ ಅದಾಗಬೇಕು ಅಂತ ನಮ್ಮ ಅನಿಸಿಕೆ. ಅಂದ್ರೆ ಎಲ್ಲರೂ ಏನ್ ಬಯಸ್ತಾ ಇರೋದು ಅಂತಂದ್ರೆ, ಈಗ ಅಯೋಧ್ಯೆ ರಾಮ ಮಂದಿರ ವಿಷಯದಲ್ಲಿ ನಮ್ಮ ಜೀವಿತಾವಧಿಯಲ್ಲ ಇದಾಗ್ಬಿಟ್ರೆ ಸಾಕಪ್ಪ ಅಂತ ಬಹಳಷ್ಟು ಜನ ಅಂದ್ಕೊಳ್ತಾ ಇದ್ರು. ಸೊ ಈ ವಿಷಯದಲ್ಲೂ ಕೂಡ ಅದೇ ಪ್ರಾರ್ಥನೆ ಬರ್ತಾ ಇದೆ ಗುರುಗಳೇ? ಹೌದು, ಅವಶ್ಯವಾಗಿ. ರಾಮದೇವರು ಇವತ್ತು ಸುಪ್ರತಿಷ್ಠಿತನಾಗಿದ್ದಾನೆ. ರಾಮ ರಾಜ್ಯದ ಪುನರ್ನಿರ್ಮಾಣ ಇವತ್ತು ಪ್ರಾರಂಭ ಆಗ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ರಾಮರಾಜ್ಯದ ಪುನರ್ನಿರ್ಮಾಣ ಇವತ್ತು ಪ್ರಾರಂಭ ಆಗ್ತಾ ಇದೆ. ರೈಟ್, 7 ದಿನಗಳೊಳಗೆ ಪೂಜೆ ಆಗಬೇಕು ಅಂತ ಹೇಳಿದೆ. ಅಲ್ಲಿನ ದೇವರ ಮೂರ್ತಿಯ ಕುರಿತಾಗಿ ತಾವು ತಮ್ಮ ಅಧ್ಯಯನದ ಪ್ರಕಾರವಾಗಿ ಹೇಳೋದಾದ್ರೆ ಆ ಮೂರ್ತಿಗಳ ಬಗ್ಗೆ ಹೇಳ್ಬೋದಾದ್ರೆ ಗುರುಗಳೇ? ನಾವಿನ್ನೂ ಅಲ್ಲಿ ಒಳಗೆ ನಾವಿನ್ನೂ ಹೋಗಿಲ್ಲ. ಅಲ್ಲಿ ಏನು ಮೂರ್ತಿಗಳಲ್ಲಿ ಇದ್ದಾವೆ ಅಂತ ನಮಗೆ ಇನ್ನು ಸಿದ್ಧವಾಗಿಲ್ಲ. ಆದ್ರೆ ನಮ್ಮಲ್ಲಿ ನಮ್ಮ ಸಿದ್ಧಾಂತ ಏನು ಅಂತಂದ್ರೆ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಭಗವಂತ ಇಲ್ಲದೇ ಇರತಕ್ಕಂತಹ ಸ್ಥಳ ಅನ್ನುವಂತಹದ್ದೇ ಇಲ್ಲ. ಹಾಗಾಗಿ ಪೂಜೆ ಪ್ರಾರಂಭ ಮಾಡುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ. ರೈಟ್, ಥ್ಯಾಂಕ್ ಯು ಗುರುಗಳೇ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ ವಿಶ್ವಪ್ರಸನ್ನ ತೀರ್ಥರು ಪೇಜಾವರ ಶ್ರೀಗಳು ಮಾತನಾಡ್ತಾ ಇದ್ರು, ಬಹಳ ಖುಷಿಯನ್ನು ಹಂಚ್ಕೊಳ್ತಾ ಇದ್ರು. ನಂಬಿಕೆ ಹೊಂದಿದ್ರೆ ಜಯ ಖಂಡಿತವಾಗಿಯೂ ಸಾಧ್ಯ, ಅಸಾಧ್ಯ ಅನ್ನುವಂಥ ಮಾತೇ ಇಲ್ಲ. ನಾವು ಅಯೋಧ್ಯೆ ವಿಷಯದಲ್ಲೂ ಕೂಡ ನಂಬಿಕೆ ಇಟ್ಟಿದ್ದರ ಪರಿಣಾಮವಾಗಿ ಅದನ್ನು ಇವತ್ತು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಈಗ ಈ ವಿಷಯದಲ್ಲೂ ಒಂದು ನಂಬಿಕೆಯನ್ನು ಇಡೋಣ. ಈಗ ಇದು ಪೂಜೆಗೆ ಅವಕಾಶ ಸಿಕ್ಕಿರೋದು ನಮ್ಮ ನಂಬಿಕೆಯ ಪ್ರತಿಫಲ ಅಲ್ವಾ? ದೇವರಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಯಾವ ಉದಾಹರಣೆ ಬೇಕು? ನಾವು ಕಾನೂನಾತ್ಮಕ ವಿಶ್ವಾಸವನ್ನ ಇಡೋಣ ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಧಾರ್ಮಿಕವಾಗಿಯೂ ಕೂಡ ವಿಶ್ವಾಸವನ್ನು ಇಡೋಣ. ಎಲ್ಲ ಹಂತದಲ್ಲೂ ನಮಗೆ ಜಯ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಈಗಾಗಲೇ ಅಲ್ಲಿ 10 ಮೂರ್ತಿಗಳು ಲಭಿಸಿವೆ. ಆ ವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರವಾಗಿ ಆ 10 ಮೂರ್ತಿಗಳು ಕೂಡ ಪ್ರಾರ್ಥನೆಗಳು ಆಗುತ್ತೆ.
ವಿಷ್ಣು ಜೈನ್ ಅವರು ಕೋರ್ಟ್ ಆದೇಶ ಏನು ಬಂದಿದೆ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. 7 ದಿನಗಳ ಒಳಗಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿಕ್ಕೆ ಸೂಚಿಸಿದೆ. 7 ದಿನಗಳ ನಂತರ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಕಾಶಿ ವಿಶ್ವನಾಥ ಟ್ರಸ್ಟ್ನವರು ಈ ಪೂಜೆಯನ್ನು ನೆರವೇರಿಸ್ತಾರೆ. ಹೇಗೆ ಎತ್ತ ಎಲ್ಲವೂ ಕೂಡ ಅವರೇ ನಿರ್ಧಾರ ಮಾಡಿಕೊಳ್ತಾರೆ. ಸಾರ್ವಜನಿಕರಿಗೂ ಕೂಡ ಇದರಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆ ನಿರ್ಬಂಧಗಳೇನೂ ಇಲ್ಲ. ಈ ಹಿಂದೆ ನಿರ್ಬಂಧಗಳಿತ್ತು, ಈಗ ಆ ನಿರ್ಬಂಧಗಳೆಲ್ಲವನ್ನು ಕೂಡ ಮುಕ್ತಗೊಳಿಸಲಾಗಿದೆ. ಈ ಮೂಲಕವಾಗಿ ಈ ಪ್ರಕರಣದಲ್ಲಿ ಅಂದರೆ ಈ ವಿವಾದ ಎದ್ದಿರ್ತಕ್ಕಂತಹ ಈ ಕೇಸ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಅಂತ ಕೂಡ ಅವರು ಬಣ್ಣಿಸ್ತಾ ಇದ್ರು. ಜ್ಞಾನವಾಪಿ ಹೋರಾಟಕ್ಕೆ ಹಿಂದೂಗಳಿಗೆ ಇದೊಂದು ದೊಡ್ಡ ಜಯ ಸಿಕ್ಕಂತೆ ಆಗಿದೆ. ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೆಲಮಾಳಿಗೆಯಲ್ಲಿ ದೇವರ ಮೂರ್ತಿಗಳಿದೆ ಅನ್ನೋದನ್ನ ಈಗಾಗಲೇ ಖಾತ್ರಿಪಡಿಸಲಾಗಿತ್ತು. ಅದಕ್ಕೆ ಈಗ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಕೋರಲಾಗಿತ್ತು. 31 ವರ್ಷಗಳ ಹಿಂದೆ ಪೂಜೆಯನ್ನ ಮಾಡಲಾಗ್ತಾ ಇತ್ತು ಅಲ್ಲಿ. ಆ ನಂತರದಲ್ಲಿ ಕಾರಣಾಂತರಗಳಿಂದ ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮೂಲಕವಾಗಿ ಜನರಿಗೂ ಅವಕಾಶ ಇರಲಿಲ್ಲ ಅಲ್ಲಿ ಹೋಗಲಿಕ್ಕೆ, ಜೊತೆಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೂ ಅವಕಾಶ ಇರಲಿಲ್ಲ. ಆದರೆ ಮಸೀದಿಯಲ್ಲಿ ಪ್ರಾರ್ಥನೆಗೆ ಅವಕಾಶ ಇತ್ತೇ ವಿನಃ ಹಿಂದೂಗಳ ಪೂಜೆಗೆ ಇಲ್ಲಿ ಅವಕಾಶ ಇರಲಿಲ್ಲ. ಇದೇ ವಿಚಾರವಾಗಿ ಕೋರ್ಟ್ ಹೋರಾಟವನ್ನು ನಡೆಸಲಾಯಿತು. ಕಾನೂನಾತ್ಮಕ ಹೋರಾಟದಲ್ಲಿ ಈಗ ಒಂದು ಹಂತದ ಜಯ ಕೂಡ ಲಭಿಸಿದೆ. ಇನ್ನು ಮುಂದಿನ ಹಂತಗಳಲ್ಲಿ ಪರಿಪೂರ್ಣವಾಗಿ ಇದು ಹಿಂದೂಗಳಿಗೆ ಸಂಬಂಧಿಸಿದ್ದು, ಇದಕ್ಕೆ ನಮ್ಮ ಸುಪರ್ದಿಗೆ ಕೊಡಿ ಅನ್ನುವಂಥ ಹೋರಾಟವು ಕೂಡ ಮುಂದುವರಿಯುತ್ತೆ.